ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಚಾನಲ್. ಈಗ ಸಾಧಾರಣ ಮಕ್ಕಳುಗಳಿಗೆ ಜ್ವರ ಬರೋದಂತೂ ತುಂಬಾ ಕಾಮನ್ ಆಗಿದೆ. ನಾವೀಗ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಮುಂಚೆನೇ ಮನೆಯಲ್ಲೇ ಆದಷ್ಟು ಏನಾದ್ರು ಕಮ್ಮಿ ಮಾಡೋಕ್ಕಾಗುತ್ತಾ ಅಂತ ತುಂಬ ಜನ ನೋಡ್ತಾ ಇರ್ತೀರಾ. ಹಾಗಾಗಿ ನಾನು ಈ ಮನೆ ಮದ್ದು ಹೇಳ್ತಾ ಇದ್ದೀನಿ. ಇದನ್ನೊಂದ್ಸಲ ಟ್ರೈ ಮಾಡಿ, ಖಂಡಿತ ಯೂಸ್ ಆಗ್ಬೋದು ನಿಮಗೆ. ಏನಂತಂದರೆ, ಈಗ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಪಚ್ಚೆ ಕರ್ಪೂರ ಇದೆ ನೋಡಿ, ಪಚ್ಚೆ ಕರ್ಪೂರ ತೊಗೋಬೇಕು. ಕೊಬ್ಬರಿ ಎಣ್ಣೆನ ಒಂಚೂರು ಬಿಸಿ ಮಾಡಿಬಿಟ್ಟು ಆ ಪಚ್ಚೆ ಕರ್ಪೂರ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಪುಡಿ ಮಾಡಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಎದೆಗೆ, ಬೆನ್ನಿಗೆ, ಅಂಗೈಗೆ, ಕಿವಿ ಹಿಂದೆ ಮತ್ತು ಕತ್ತಿನ ಹತ್ರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಚ್ಚೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ. ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ತೀರಾ ಕಮ್ಮಿ ಆಗಿಲ್ಲ ಅಂದರೆ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ, ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು, ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಮತ್ತೆ ಅದನ್ನು ಕಮ್ಮಿ ಆದಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ನೀವು ತೋರಿಸ್ಕೋಬೋದು. ಈ ರೀತಿ ನಾವು ಮನೆ ಮದ್ದು ಒಂದು ಸ್ವಲ್ಪ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪನಾದರೂ ರಿಲೀಫ್ ಸಿಗುತ್ತೆ, ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.